ನೋಡಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಿಮ್ಮ ಮಕ್ಕಳು SSLC ಓದ್ತಾ ಇದ್ದರೆ ಅಥವಾ ಈ ವಿಡಿಯೋ ನೋಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ತಮ್ಮ ಮನೆಯ ವಿದ್ಯಾರ್ಥಿಗಳು ಯಾರಾದರೂ SSLC ಓದ್ತಾ ಇದ್ದರೆ ದಯವಿಟ್ಟು ಈ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ. ನೋಡಿ, ತಪಸ್ ಸಂಸ್ಥೆಯಿಂದ 2024ನೇ ಸಾಲಿನ ತಪಸ್ ಎಕ್ಸಾಮಿನೇಷನ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ, ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿದೆ ನೋಡಿ, ತಪಸ್ ಸಾಧನಾ ಎಂಟ್ರೆನ್ಸ್ ಎಕ್ಸಾಮ್ ಅಕ್ಟೋಬರ್ 2024 ಆನ್ಲೈನ್ ಅಪ್ಲಿಕೇಶನ್ ಓಪನ್ಸ್ ಆನ್ ಆಗಸ್ಟ್ 15. ಅಂದರೆ ಈ ಒಂದು ಅರ್ಜಿ ನಾಳೆಯಿಂದ ಆಗಸ್ಟ್ 15 ನಾಳೆಯಿಂದ ಅರ್ಜಿ ಓಪನ್ ಆಗುತ್ತೆ. ಅದರ ಸಂಪೂರ್ಣ ಮಾಹಿತಿ ಕ್ಲಿಕ್ ಮಾಡ್ತೀನಿ, ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನೋಡಿ ವಿದ್ಯಾರ್ಥಿಗಳೇ, ತಪಸ್ ಎಕ್ಸಾಮಿನೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಪಸ್ ಈ ಬಾರಿ ಆಗಸ್ಟ್ 15ರಿಂದ ಪ್ರವೇಶ ಪ್ರಾರಂಭ, ಅಂದರೆ ನಾಳೆಯಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ. ನೋಡಿ, ರಾಷ್ಟ್ರೋತ್ಥಾನ ಪರಿಷತ್ 1965ರಲ್ಲಿ ಪ್ರಾರಂಭವಾದ ರಾಜ್ಯದ ಪ್ರಮುಖ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷ್ಯವನ್ನಿಟ್ಟುಕೊಂಡು 18 ಸಮಾಜ ಸೇವಾ ಪ್ರಕಲ್ಪಗಳನ್ನು ಸಾಹಿತ್ಯ, ಶಿಕ್ಷಣ, ಆರೋಗ್ಯ, ಸೇವೆ ಎಂಬ 4 ಆಯಾಮಗಳಲ್ಲಿ ಮುನ್ನಡೆಸುತ್ತಿದೆ. ನೋಡಿ, ತಪಸ್ ಹಾಗೂ ಸಾಧನಾ ರಾಷ್ಟ್ರೋತ್ಥಾನ ಟ್ರಸ್ಟ್ನ, ಅಂದರೆ ಈ ರಾಷ್ಟ್ರೋತ್ಥಾನ ಅನ್ನೋದು ಒಂದು ಟ್ರಸ್ಟು. ಈ ಟ್ರಸ್ಟ್ನ ಯೋಜನೆಗಳಾಗಿದ್ದು, ಆರ್ಥಿಕವಾಗಿ ಸಬಲರಲ್ಲದ, ಅಂದರೆ ಆರ್ಥಿಕವಾಗಿ ಹಿಂದುಳಿದ ಕರ್ನಾಟಕದ ಗ್ರಾಮಾಂತರ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉನ್ನತ ಶಿಕ್ಷಣದ ಆಶಾಕಿರಣವಾಗಿಸುವುದಲ್ಲದೆ ಮಕ್ಕಳಲ್ಲಿ ಸಂಸ್ಕಾರಗಳನ್ನು ಬೆಳೆಸುವ ಕಾಳಜಿಯನ್ನು ಇಟ್ಟುಕೊಂಡಿದೆ. ನೋಡಿ, ತಪಸ್ ಆರ್ಥಿಕವಾಗಿ ಸಬಲರಲ್ಲದ, ಅಂದರೆ ಆರ್ಥಿಕವಾಗಿ ಹಿಂದುಳಿದ ಗ್ರಾಮಾಂತರದ ಪ್ರದೇಶದ ಮಕ್ಕಳಿಗೆ, ಪ್ರತಿಭಾವಂತ ಗಂಡು ಮಕ್ಕಳಿಗೆ ಉಚಿತ ತರಬೇತಿ. ಏನೇನು ತರಬೇತಿ ನೋಡಿ, ನಿಮಗೆ CBSE ಎಜುಕೇಷನ್ ಇರುತ್ತೆ. SSLC ಪಾಸ್ ಆದ ನಂತರ ಆರ್ಥಿಕವಾಗಿ ಹಿಂದುಳಿದಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್, ತಪಸ್ ಎಕ್ಸಾಮ್ ಪಾಸ್ ಆದರೆ ನಿಮಗೆ CBSE ಸಿಲೆಬಸ್ನ 11th ಆ್ಯಂಡ್ 12th ಅಂದರೆ 11 ಮತ್ತು 12ನೇ ತರಗತಿಯ PCMC ಸಿಲೆಬಸ್ನ ಒಂದು ಪಾಠವನ್ನು ಹೇಳ್ಕೊಡ್ತಾರೆ. ಉಚಿತವಾಗಿ ಶಿಕ್ಷಣ, ಊಟ, ವಸತಿ ಎಲ್ಲ ಫ್ರೀ, ಮತ್ತು ನಿಮಗೆ IIT ಮತ್ತು JEE ಫ್ರೀ ಆಗಿರ್ತಕ್ಕಂಥ ಕೋಚಿಂಗ್ ಕೊಡ್ತಾರೆ. ಇದರೊಂದು ಎಲ್ಲಪ್ಪ ಅಂದರೆ ಇದು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ, ಬನಶಂಕರಿ 6ನೇ ಹಂತ, ಕೆಂಗೇರಿ ಸಮೀಪ, ಬೆಂಗಳೂರು. ಇನ್ನು ಸಾಧನ ಬಂದುಬಿಟ್ಟು ನೋಡಿ ವಿದ್ಯಾರ್ಥಿಗಳೇ, ಇದು ಆರ್ಥಿಕವಾಗಿ ಹಿಂದುಳಿದ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಉಚಿತ CBSE 11 ಮತ್ತು 12ನೇ ತರಗತಿಯ ಸಿಲೆಬಸ್ ಮತ್ತು NEET ಮತ್ತು CET ಉಚಿತ ಕೋಚಿಂಗ್ ಇರುತ್ತೆ. ನೋಡಿ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ, ತಣಿಸಂದ್ರ ಮುಖ್ಯ ರಸ್ತೆ, ಹೆಗಡೆ ನಗರ, ಬೆಂಗಳೂರು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ತಪಸ್ ಮತ್ತು ಸಾಧನ 2 ಎಕ್ಸಾಮ್ ಇರ್ತವೆ. ತಪಸ್ ಎಕ್ಸಾಮು ಬಾಯ್ಸಿಗೆ, ಅದನ್ನು ಪಾಸ್ ಆದರೆ ನಿಮಗೆ CBSE ಫಸ್ಟ್ ಅಂದರೆ 11 ಮತ್ತು 12ನೇ ತರಗತಿ, ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಫ್ರೀ ಎಜುಕೇಷನ್ನು ಮತ್ತು IIT ಮತ್ತು JEE ತರಬೇತಿ ಕೊಡ್ತಾರೆ. ಒಂದು ವೇಳೆ ನೀವು ಸಾಧನಾ ಎಕ್ಸಾಮ್ ಅಂದರೆ ವಿದ್ಯಾರ್ಥಿನಿಯರಾಗಿದ್ದರೆ ಸಾಧನಾ ಎಕ್ಸಾಮ್ ಬರೀಬೇಕು. ಅದರಲ್ಲಿ 11 ಮತ್ತು 12ನೇ ತರಗತಿ ಉಚಿತ ಶಿಕ್ಷಣ ಮತ್ತು NEET ಮತ್ತು CET ಬಗ್ಗೆ ಉಚಿತವಾಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿದೆ ನೋಡಿ, ಇದೆ ಬಿಲ್ಡಿಂಗ್ ಅದು. ನೋಡಿ, ಈ ಒಂದು ಎಕ್ಸಾಮ್ ಬಂದುಬಿಟ್ಟು ಈ ವರ್ಷ ಅಕ್ಟೋಬರ್ 6 ಭಾನುವಾರ ಇರ್ತಕ್ಕಂಥದ್ದು. ಈ ಒಂದು ಎಕ್ಸಾಮಿನೇಷನ್ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿರುತ್ತೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ತಪಸ್ಸಿಗೆ ಗಂಡು ಮಕ್ಕಳು ಹಾಗೂ ಸಾಧನೆಗೆ ಹೆಣ್ಣು ಮಕ್ಕಳು ಅರ್ಜಿ ಸಲ್ಲಿಸಲು ಆಗುತ್ತೆ. ಅವರು ಪ್ರಸ್ತುತ ಸಾಲಿನಲ್ಲಿ SSLC ಓದ್ತಿರಬೇಕು. ಅಂದರೆ ಈ ವರ್ಷ SSLC ಓದ್ತಕ್ಕಂಥ ವಿದ್ಯಾರ್ಥಿಗಳು 9ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನಿಷ್ಠ 85% ಬರಬೇಕು. ಅಂದರೆ ನೀವು 9th ಪರ್ಸೆಂಟೇಜ್ 85 ಅಬವ್ ಆಗಿರಬೇಕು. ಪೋಷಕರ ವಾರ್ಷಿಕ ಆದಾಯ, ಅಂದರೆ ನಿಮ್ಮ ತಂದೆ ತಾಯಿಯ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿ ಒಳಗಡೆ ಇರಬೇಕು. ಅರ್ಜಿ ಸಲ್ಲಿಕೆ ನೋಡಿ, ಆಗಸ್ಟ್ 15ರಿಂದ ಆನ್ಲೈನ್ ಅರ್ಜಿ, ಅಂದರೆ ನಾಳೆಯಿಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ತಪಸ್ ರಾಷ್ಟ್ರೋತ್ಥಾನ ಆರ್ಗನೈಸೇಷನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು 9ನೇ ತರಗತಿ ಅಂಕಪಟ್ಟಿ ಹಾಗೂ ಒಂದು ಫೋಟೋವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 30. ನೋಡಿ, ಅರ್ಜಿ ಸಲ್ಲಿಕೆ ಹಾಗೂ ಆಯ್ಕೆ ಪರೀಕ್ಷೆಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಮತ್ತು ಪರೀಕ್ಷೆಗಳಿಗೆ ಫ್ರೀ ಆಗಿರುತ್ತೆ, ಯಾವುದೇ ಒಂದು ರೂಪಾಯಿ ಕಟ್ಟಬೇಕಾಗಿಲ್ಲ. ಆಯ್ಕೆಯನ್ನು ಲಿಖಿತ ಪರೀಕ್ಷೆಗಳು ಮತ್ತು ಆಯ್ಕೆ ಶಿಬಿರದ ಮೂಲಕ ಮಾಡಲಾಗುವುದು. ಅಂದರೆ ಫಸ್ಟು ಎಕ್ಸಾಮ್ ಇರುತ್ತೆ, ಆಮೇಲೆ ನಿಮಗೊಂದು ಮೌಖಿಕ ಪರೀಕ್ಷೆಯನ್ನು ಕೂಡ ಇರುತ್ತೆ. ಅದರಲ್ಲಿ ಪಾಸ್ ಆದ ನಂತರ ನೋಡಿ, ಎಲ್ಲ ಜಿಲ್ಲಾ ಕೇಂದ್ರಗಳು ಹಾಗೂ ಕೆಲವು ನಗರಗಳಲ್ಲಿ ಏಕಕಾಲದಲ್ಲಿ ಲಿಖಿತ ಪರೀಕ್ಷೆ, ಅಂದರೆ ಎಕ್ಸಾಮ್ ಎಲ್ಲ ಡಿಸ್ಟಿಕ್ನಲ್ಲಿ ಇರುತ್ತೆ. ನೋಡಿ, 1ನೇ ಹಂತದ ಪರೀಕ್ಷೆ ಅಕ್ಟೋಬರ್ 6ಕ್ಕೆ ಇರುತ್ತೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ. 1ನೇ ಹಂತದ ಪರೀಕ್ಷಾ ಫಲಿತಾಂಶ ಅಕ್ಟೋಬರ್ 15ಕ್ಕೆ ಬರುತ್ತೆ. 2ನೇ ಹಂತದ ಪರೀಕ್ಷೆ ನವೆಂಬರ್ 10ಕ್ಕೆ ಇರುತ್ತೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ.
ಫಲಿತಾಂಶ ಇನ್ನಿತರ ಮಾಹಿತಿಯನ್ನು ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತಾರೆ. ನೋಡಿ, ಇಲ್ಲಿ ಏನೇನು ಸೌಕರ್ಯ ಇರುತ್ತೆ ಈ ಒಂದು ಎಕ್ಸಾಮ್ ಪಾಸ್ ಸೆಲೆಕ್ಟ್ ಆದರೆ. ತಪಸ್ಸಾಗೋ ಸಾಧನೆಗೆ ಆಯ್ಕೆಯಾದ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ 11ನೇ ತರಗತಿ ಪ್ರವೇಶ ಒದಗಿಸಲಾಗುವುದು. ಬೇಸ್ ಸಂಸ್ಥೆಯಿಂದ ನುರಿತ ಉಪನ್ಯಾಸಕರಿಂದ ತರಬೇತಿ ತರಗತಿಗಳು, ಪ್ರಯೋಗಾಲಯಗಳು ಹಾಗೂ ಸುಸಜ್ಜಿತ ಗ್ರಂಥಾಲಯದ್ದು ಕಠಿಣ ಪರಿಶ್ರಮದಿಂದ ಶ್ರೇಷ್ಠರೆನಿಸಲು ಸ್ಫೂರ್ತಿ ನೀಡುವಂತಿದೆ. ವಿದ್ಯಾರ್ಥಿನಲ್ಲಿ ಕ್ಷೇಮಕರ, ಸ್ವಚ್ಛ ಹಾಗೂ ಆರೋಗ್ಯದಾಯಕ ಸಸ್ಯಾಹಾರಿ ಆಹಾರವನ್ನು ಒದಗಿಸಲಾಗುತ್ತದೆ. ಎಲ್ಲ ಫ್ರೀ, ₹1 ಕಟ್ಟಬೇಕಾಗಿಲ್ಲ. ಹೆಚ್ಚಿನ ಮಾಹಿತಿ ಇಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನೋಡಿ ನಿಮ್ಮ ಒಂದು ಈ ಎಕ್ಸಾಮಿಗೆ ಸಿಲೆಬಸ್ ಏನಪ್ಪ ಅಂದರೆ ಇಲ್ಲಿ ನೋಡಿ, ತಪಸ್ ಸಾಧನ ಎಂಟ್ರೆನ್ಸ್ ಎಕ್ಸಾಮ್ 2024 ಒಂದು ಸಿಲೆಬಸ್ಸಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಸಿಲೆಬಸ್ ಓಪನ್ ಆಗುತ್ತೆ. ಸಂಪೂರ್ಣ ಮಾಹಿತಿ ನೋಡಿಕೊಂಡು ಆ ಸಿಲೆಬಸ್ ಇಲ್ಲಿದೆ ನೋಡಿ, ಕ್ಲಿಕ್ ಕೇರ್ ಟು ಡೌನ್ಲೋಡ್ ಸಿಲೆಬಸ್. ಈ ಸಿಲೆಬಸ್ ಲಿಂಕನ್ನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀವು ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ದೆನ್ ನೋಡಿ ವಿದ್ಯಾರ್ಥಿಗಳೇ, ಆನ್ಲೈನ್ ಅರ್ಜಿ ಪ್ರಾರಂಭವಾದ ತಕ್ಷಣ ಇಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ನಾಳೆ ಇಲ್ಲೇ ಬಿಡ್ತಾರೆ. ಬಿಟ್ಟ ತಕ್ಷಣ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನಿಮಗೆ ಬೇಕಾದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಆ ಕುರಿತು ನಾವು ವಿಡಿಯೋ ಮಾಡಿಕೊಡ್ತೀನಿ. ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.